ನಿಮಗೊಂದು ವಿಷಯ ಗೊತ್ತಾ, ನಾವೆಲ್ಲರೂ ಕೂಡ ಲೈಫ್ ಅಲ್ಲಿ ಮೋಟಿವೇಟೆಡ್ ಆಗಿದ್ದೀವಿ. ಪಾಸಿಟಿವ್ ಆಗಿರ್ತೀವಿ, ಇಲ್ಲ ನೆಗೆಟಿವ್ ಆಗಿ ಮೋಟಿವೇಟೆಡ್ ಆಗಿರ್ತೀವಿ. ಇದ್ರಲ್ಲಿ ಒಂದು ಸ್ಟ್ರೇಂಜ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದೇ ಸೋರ್ಸ್ ಇಂದ ಕೆಲವೊಬ್ರು ಪಾಸಿಟಿವ್ ಆಗಿ ಮೋಟಿವೇಟೆಡ್ ಆಗಿರ್ತೀವಿ, ಅದೇ ಕೆಲವೊಬ್ರು ನೆಗೆಟಿವ್ ಆಗಿ ಮೋಟಿವೇಟೆಡ್ ಆಗಿರ್ತಾರೆ. ಇದನ್ನ ಒಂದು ಟ್ವಿನ್ ಬ್ರದರ್ಸ್ ಗಳ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಒಬ್ಬ ಬ್ರದರ್ ತುಂಬಾ ಕುಡಿತಾ ಇರ್ತಾನೆ, ಡ್ರಗ್ ಅಡಿಕ್ಟ್ ಆಗಿರ್ತಾನೆ, ಅಂಡ್ ಮನೇಲಿ ತನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಡಿತಾ ಇರ್ತಾನೆ. ಇನ್ನೊಬ್ಬ ಬ್ರದರ್ ಅವನು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಸೊಸೈಟಿಲಿ ಅವನಿಗೆ ಒಳ್ಳೆ ನೇಮ್ ಇರುತ್ತೆ, ಅಂಡ್ ಹಿ ಹ್ಯಾಡ್ ಎ ವಂಡರ್ಫುಲ್ ಫ್ಯಾಮಿಲಿ. ಒಂದೇ ಎನ್ವೈರ್ಮೆಂಟ್ ಅಲ್ಲಿ ಸೇಮ್ ಪೇರೆಂಟ್ಸ್ ಗಳಿಂದ ಬೆಳೆದಂತ ಇಬ್ರು ಹುಡುಗರು ಅದ್ ಹೇಗೆ ಇಷ್ಟೊಂದು ಡಿಫ್ರೆಂಟ್ ಆಗಿರಕ್ ಸಾಧ್ಯ? ಇದೇ ಪ್ರಶ್ನೆನ ಅದರಲ್ಲಿ ಒಬ್ಬ ಬ್ರದರಿಗೆ ಕೇಳ್ತಾರೆ. ನೀನು ಡ್ರಗ್ ಅಡಿಕ್ಟ್ ಆಗಿದ್ಯಾ, ಸಿಕ್ಕಾಪಟ್ಟೆ ಕುಡಿತೀಯಾ, ಮನೇಲಿ ಇರೋಂತವ್ರಿಗೆ ಎಲ್ಲರಿಗೂ ಹೊಡಿತೀಯಾ, ನಿನಗೆ ಇದಕ್ಕೆಲ್ಲ ಎಲ್ಲಿಂದ ಮೋಟಿವೇಶನ್ ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಇದಕ್ಕೆಲ್ಲ ಕಾರಣ ಅಂಡ್ ಮೋಟಿವೇಶನ್ ನಮ್ ತಂದೆ ಅಂತ ಹೇಳ್ತಾನೆ. ನಿಮ್ ತಂದೆನ ಅದು ಹೇಗೆ ಅಂತ ಕೇಳಿದಕ್ಕೆ, ನಾವು ಸಣ್ಣವರಿದ್ದಾಗ ನಮ್ ತಂದೆ ತುಂಬಾ ಕುಡಿತಾ ಇದ್ರು, ಅವರು ಕೂಡ ಡ್ರಗ್ ಅಡಿಕ್ಟ್ ಆಗಿದ್ರು, ಅಂಡ್ ಮನೆಗ್ ಬಂದು ನಮ್ಮ ಅಮ್ಮನಿಗೆ ನಮಗೆಲ್ಲ ತುಂಬಾ ಹೊಡಿತಾ ಇದ್ರು. ಸೊ ನಾನ್ ದೊಡ್ಡನಾದ್ಮೇಲೆ ನಾನ್ ಏನಾಗ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಾನು ನಮ್ ತಂದೆ ತರನೇ ಆದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಬ್ರದರ್ ಹತ್ರ ಹೋಗಿ, ನೀವು ಲೈಫ್ ಅಲ್ಲಿ ಏನೇ ಮಾಡಿದ್ರು ಅಷ್ಟೊಂದು ಸಕ್ಸಸ್ ಆಗುತ್ತೆ, ಲೈಫ್ ಅಲ್ಲಿ ಹ್ಯಾಪಿ ಆಗಿದ್ದೀರಾ, ಅಂಡ್ ಯು ಹ್ಯಾವ್ ಎ ವಂಡರ್ಫುಲ್ ಫ್ಯಾಮಿಲಿ, ಹೇಗಿದೆಲ್ಲ ಸಾಧ್ಯ? ನಿಮ್ಗೆ ಇದಕ್ಕೆಲ್ಲ ಮೋಟಿವೇಶನ್ ಏನು ಅಂತ ಕೇಳಿದ್ರೆ ಅವನ್ ಏನಂತ ಆನ್ಸರ್ ಹೇಳ್ತಾನೆ ಗೊತ್ತಾ? ಇದಕ್ಕೆಲ್ಲದಕ್ಕೂ ಮೋಟಿವೇಶನ್ ನಮ್ ತಂದೆ ಅಂತ ಹೇಳ್ತಾನೆ. ನಾನ್ ಸಣ್ಣನಿದ್ದಾಗ ನಮ್ ತಂದೆ ಮನೆಗೆ ಕುಡ್ಕೊಂಡ್ ಬಂದು ನನ್ನ ಅಮ್ಮನಿಗೆ ನನಗೆ ಎಲ್ಲರಿಗೂ ಹೊಡೆಯೋದನ್ನ ನಾನು ನೋಡಿದ್ದೀನಿ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ದೊಡ್ಡನಾದ್ಮೇಲೆ ಯಾವುದೇ ಕಾರಣಕ್ಕೂ ನಮ್ ತಂದೆ ತರ ಆಗಲ್ಲ ಅಂತ. ಸೊ ಅದೇ ನನ್ನ ಮೋಟಿವೇಶನ್. ಸೊ ನೋಡಿದ್ರಲ್ಲ, ಒಂದೇ ವಿಷಯ ಇಬ್ಬರನ್ನ ಯಾವ ತರ ಡಿಫ್ರೆಂಟ್ ಆಗಿ ಮೋಟಿವೇಟ್ ಮಾಡ್ತು. ಸೊ ಯಾವುದೇ ವಿಷಯ ಆಗ್ಲಿ, ಅದರಲ್ಲಿರೋ ಪಾಸಿಟಿವಿಟಿನ ತಗೊಳ್ಳೋದು ಅಂಡ್ ನೆಗೆಟಿವಿಟಿನ ತಗೊಳ್ಳೋದು ನಮ್ ಚಾಯ್ಸ್ ಆಗಿರುತ್ತೆ. ಸೊ ಚೂಸ್ ಪಾಸಿಟಿವಿಟಿ ಅಂಡ್ ಬಿ ಪಾಸಿಟಿವ್.